ಇವಾಗ ಪವರ್ ನಾನೇನ್ ರಿಯಾಕ್ಷನ್ ಕೊಡ್ಲಿ? ಕೊಡ್ರಿ ಬೇರೆ ಕೇಳಿ ನಾನು ಹಿಡ್ಕೊಳಕ್ ಆಗ್ತಿಲ್ಲ. ಯಾವತ್ತು ಬರ್ತಾರೆ ಅಂತ ಹೇಳಿ ಸರ್. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಾನೇನ್ ಕಾರ್ಯಕ್ರಮ ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸರ್ ರೇವಣ್ಣ ಅವ್ರ ಮೇಲೆ ಎಫ್ಐಆರ್ ಆಗಿದೆಯಲ್ಲ ಸರ್, A1 ಆಗಿದೆ ಉಳಾನ್ಸಿ ಪೊಲೀಸ್ ಸ್ಟೇಷನ್ ಅಲ್ಲಿ. ರೇವಣ್ಣ ಸಾಹೇಬ್ರಿಗೆ 1000 ಮಾಡ್ಲಿ, ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡ್ತೀನಿ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿರೋಧದಲ್ಲಿ ಪ್ರತಿಸ್ಪರ್ಧೆಯಲ್ಲಿ ಯಾರು ಇಲ್ಲ. ಇಲ್ಲಿ ಅವ್ರ ತರ ರಾಜಕಾರಣ ಮಾಡ್ಕೊಂಡು ಇಲ್ಲ ಜಿಲ್ಲೆಯಲ್ಲಿ. ಅವ್ರು ಯಾವ್ದಾದ ರೀತಿ ಒಂದು ಕ್ಷೀಣಿಸ್ಬೇಕು, ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ. ಡಿ ಕೆ ಶಿವಕುಮಾರ್ ಅನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಂಟ್ಸ್ಗಳು ಮತ್ತೆ ಕೆಲವು LOC ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು, ಅದನ್ನ ಅವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದಿರಿ. ಹೌದು, ಡಿ ಕೆ ಶಿವಕುಮಾರ್ ನಾವು ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ. ಹೌದು, ಭೇಟಿ ಮಾಡಿದ್ದು ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ? 1.5 ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಹೋಗಿಲ್ಲ. ಬೆಂಗಳೂರು ಇವತ್ತವರೆಗೂ ಕೂಡ ಹೋಗಿಲ್ಲ. 1.5 ತಿಂಗಳಾಯ್ತು, ಇವತ್ತು ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಅಥವಾ ಬೇರೆ ಯಾರೊಬ್ರು ರಾಜಕಾರಣದಲ್ಲಿ ಭೇಟಿ ಮಾಡೋ ಅಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಬಂದ್ವಿ. ಒಂದು ಎರಡನೇದು, ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ, ಏನೋ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಮಾಡ್ಕೊಡ್ತಾರೆ ಅದು ಒಂಥರ ಮಾಡಿ. ನೋಡಿ, ಈ ಹೂವಾಕೋಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ದುರಾಸೆಗಳು ಇರಬಾರ್ದು ಅಂತ ಹೇಳಕ್ ಬಯಸ್ತೀವಿ. ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಿ ಆಗ್ಬೋದು, ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ಎಲ್ಲಾ ಕಾರ್ಯಕರ್ತರು ಕೂಡ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ 100% ಭಾಗ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ. ನೋಡಿ, ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಶನ್ ಆಗಿದೆ. SIT ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ, ಅದ್ರ ಏನ್ ಸಾಬೀತಾಗುತ್ತೆ ಎಲ್ಲರೂ ಕಾಯ್ದು ನೋಡೋಣ. ಸರ್, ಚುನಾವಣಾ ಸಂದರ್ಭದಲ್ಲಿ ಈ ವಿಡಿಯೋಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.